ಡಾಗ್ ಸತೀಶ್. ಅದೇ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ದಂಗೆ ಎಲ್ಲರೂ ಒಂದೊಂಥರ ಮಾಹಿತಿ ಕೊಡ್ತಾರೆ ಅವರು. ಅವ್ರ ಹತ್ರ ಏನೂ ಇಲ್ಲ ಹಂಗೆ ಹಿಂಗೆ ಅಂತೇನೋ ಮಾತಾಡ್ತಾರೆ. ಸೊ ಅದು ಮಾತಾಡೋಕ್ಕೆ ನಮಗೂ ಇದಿಲ್ಲ, ಸರಿನಾ? ಅವರು ಚೆನ್ನಾಗಿ ಆಡ್ತಾರೆ, ಆಡಲಿ ಅಂತ ನಾವು ಹೇಳ್ತೀವಿ. ಈಗ 100 ಕೋಟಿ ನಾಯಿ ಇದೆ ಅಂತ ಹೇಳ್ತಾರೆ, ಅದು ನಿಜ ಅಕಸ್ಮಾತ್ ಯಾವತ್ತರ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? 100 ಕೋಟಿ ನಾಯಿ ಇದ್ರೆ ಬಿಗ್ ಬಾಸ್ಗೆ ಅದಕ್ಕೆ ಬರ್ತಾರೆ. ಒಳ್ಳೆ ಅಷ್ಟು ದೊಡ್ಡ ಶೋಗೆ 100 ಕೋಟಿ ನಾಯಿ ಇರೋರು ಏನಕ್ಕೆ ಬರ್ತಾರೆ? ಕರೆಕ್ಟ್ ತಾನೇ? ಹಾಂ, ಕಾಕ್ರೋಚ್ ಜೊತೆ ಹೇಗೆ ಆಡ್ತಾಯಿದ್ರ? ಅವರು ತುಂಬ ದೊಡ್ಡವರು, ತುಂಬ ಚೆನ್ನಾಗಿ ಆಡ್ತಾರೆ ಬಿಗ್ ಬಾಸಲ್ಲಿ. ಯಾರು ಗೆಲ್ಲಬೇಕು? ನಮ್ಗೆ ಇಲ್ಲಿನೇ ಗೆಲ್ಲಬೇಕು. ಗಿಲ್ಲಿನೇ ಗೆಲ್ಲಬೇಕು. ಚಂದ್ರಪ್ರಭಾ ಹೇಗೆ ಆಡ್ತಾರೆ? ಚಂದ್ರಪ್ರಭಾ ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಲಿ ಬಿಗ್ ಬಾಸಲ್ಲಿ. ಈಗ ಕಳೆದ ಸೀಸನ್ಗೂ ಈ ಸೀಸನ್ಗೂ ಏನು ಡಿಫ್ರೆನ್ಸ್ ಇದೆ? ಹಳೆ ಸೀಸನ್ನೇ ಚೆನ್ನಾಗಿತ್ತು. ಈ ಸೀಸನ್ ಅಷ್ಟೊಂದಿಲ್ಲ. ಈ ಸೀಸನ್ನು ಸ್ವಲ್ಪ ಜನ ನನ್ಗೆ ಗೊತ್ಕೊಳ್ತಿರೋರೆಲ್ಲ ಬಂದ್ಬಿಟ್ಟವ್ರೆ. ಹಳೆ ಸೀಸನಲ್ಲಿ ನಾನು ಬಿಗ್ ಬಾಸ್ ಮನೆ ಹತ್ರ ಹೋಗಿದ್ದೆ, ಹೋಗಿ ಶೋನು ನೋಡಿದ್ದೀನಿ, ಚೆನ್ನಾಗಿತ್ತು. ಹೊಸತಿನು ಈ ಸೀಸನ್ ಸಪ್ಪೆ ಇದೆಯಾ? ಈ ಸೀಸನ್ ಅದೇ ಗಿಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಸೀಸನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಲ್ಲಿ ಬಂದಮೇಲೆ ಚೆನ್ನಾಗಿರೋದು. ಗಿಲ್ಲಿ ಮತ್ತು ಕಾವ್ಯ ಜೋಡಿ ಮಾಡಿದ್ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಒಳ್ಳೆ ವೈರಲ್ ಆಗ್ತಾಯಿದ್ದಾರೆ ಅವರು, ತುಂಬ ಚೆನ್ನಾಗಿದೆ.